ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಭಾರತದ ನಕ್ಷೆಯಲ್ಲಿ ನೋಡುತ್ತಿರುವುದು ದಕ್ಷಿಣದ ಭಾಗ. ಇಲ್ಲಿ ಇವತ್ತಿನ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಬಳಿ ತುಂಗಭದ್ರಾ ನದಿಯ ತಟದಲ್ಲಿ ಹಂಪಿ ಇದೆ. ಇದು ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇತಿಹಾಸ, ಕಲೆ, ಧರ್ಮ, ಧೈರ್ಯ ಎಲ್ಲವೂ ಇಲ್ಲಿ ಬದುಕು ಉಳಿದಿದ್ದವು. ಇವತ್ತು ನೀವು ನೋಡುತ್ತಿರುವ ಹಂಪಿ ಕೇವಲ ಕಲ್ಲುಗಳಲ್ಲ, ಇದು ಇತಿಹಾಸದ ಜೀವಂತ ನೆನಪು. ಹಂಪಿಗೆ ಪಂಪಾ ಕ್ಷೇತ್ರ, ಕಿಷ್ಕಿಂಧಾ ಕ್ಷೇತ್ರ, ಭಾಸ್ಕರ ಕ್ಷೇತ್ರ ಅಂತ ಹಲವಾರು ಹೆಸರಿವೆ. ಈ ನಾಡಿಗೆ ಸಂಬಂಧವಿರುವ ಕಥೆಗಳು ರಾಮಾಯಣ ಭಾಗದವರೆಗೆ ಹೋಗುತ್ತವೆ. ಇಲ್ಲಿನ ಇತಿಹಾಸ ನೂರಾರು ವರ್ಷ ಕಳೆಯಿತು. ಆದರೆ ನಿಜವಾದ ವೈಭವ ಶುರುವಾಗಿದ್ದು 1336 ಇಸ್ವಿಯಲ್ಲಿ. ಆ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಆ ನಂತರ 200 ವರ್ಷಗಳ ಕಾಲ 4 ರಾಜ್ಯ ವಂಶಸ್ಥರಿಂದ ಆಳಲ್ಪಟ್ಟಿತು. ವಿಜಯನಗರ ತನ್ನ ಶ್ರೇಷ್ಠತೆ ಶಿಖರವನ್ನು ತಲುಪಿತ್ತು. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ಉನ್ನತಿಗೆ ತಲುಪಿತು. ಈ ನಾಡು ದಕ್ಷಿಣ ಭಾರತವನ್ನು ಮಾತ್ರವಲ್ಲ, ಇಡೀ ದಿಗಂತವನ್ನೇ ಆಳುತ್ತಿತ್ತು. ನೀವು ಈಗ ನೋಡುತ್ತಿರುವುದು ಮುರಿದು ಬಿದ್ದ ಗೋಪುರಗಳು, ಬಿರುಕು ಬಿಟ್ಟ ಶಿಲಾಮಂಟಪಗಳು, ಧೂಳಿನಲ್ಲಿ ಮುಚ್ಚಿಹೋದ ಪವಿತ್ರ ಪಟ್ಟಣದ ಅವಶೇಷಗಳು.